Okay, so fine then. In the previous class, we have started with OLAP, that is online analytical processing. Okay, so online analytical processing and now start ಮಾಡಿದ್ವಿ. So actually it means that online analytical processing ಅಂತಂದ್ರೆ ಏನ್ ಹೇಳ್ಬೇಕಂದ್ರೆ ಅದರ ಡಾಟಾಬೇಸ್ ಚೇಂಜ್ ಇರ್ತದಂತೆ ನಾವು ರೆಗ್ಯುಲರ್ಲಿ ಏನ್ ರಿಲೇಷನಲ್ ಡಾಟಾಬೇಸ್ ಯೂಸ್ ಮಾಡ್ತೀವಲ್ಲ ಹಂಗ ಅದನ್ನ ಸ್ಟೋರ್ ಮಾಡಾಕ ಅದನ್ನ ಯೂಸ್ ಮಾಡಂಗಿಲ್ಲ ಇಲ್ಲೇ ಕಾನ್ಸೆಪ್ಚುಲೈಸ್ಡ್ ಅಂದ್ರೆ ಒಂದ್ ಸ್ವಲ್ಪ ಸ್ಟೋರ್ ಮಾಡಾಕ ಕಾನ್ಸೆಪ್ಚುಲೈಸ್ ಮಾಡಾಕ ನಮ್ದ ಡಾಟಾ ಬೇಸ್ ಚೇಂಜ್ ಇರ್ತದ ಅಂತ ಹೇಳ್ತಾನೆ ಸೊ ಏನ್ ಯೂಸ್ ಮಾಡ್ತೀವಿ ಚೇಂಜ್ ಅಂದ್ರೆ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಯೂಸಿಂಗ್ dimensions here. Okay, multi-dimensionals, one dimensional, two dimensional, three dimensional, so multi-dimensionals na ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ ಅಂದ್ರೆ ಡೈಮೆನ್ಷನಲ್ಸ್ ಯೂಸ್ ಮಾಡಿ ನಾವು ಏನಂತಾರೆ ಸ್ಟೋರೇಜ್ ನ ಮಾಡ್ತೀವಿ ನಾಟ್ ಇನ್ ದ ರಿಲೇಷನಲ್ ಡಾಟಾಬೇಸ್ ಅಂತಾನೆ ಹೇಳ್ತಾನೆ ಓಕೆ ಸೊ ನೆಕ್ಸ್ಟ್ ಹಿ ಹ್ಯಾಸ್ ಸೀನ್ ಸಮ್ he has given some example here okay so in that example ಕೊಟ್ಟಾನಿಲ್ಲ ಏನಂತಂದ್ರೆ ನೀವು ಅದೇ ಸೂಪರ್ ಮಾರ್ಕೆಟ್ ಎಕ್ಸಾಂಪಲ್ ತಗೊಂಡ್ವಿ ಅಂತಂದ್ರೆ ಅಲ್ಲೇ ನೀವು ಏನೇನ್ ಸ್ಟೋರ್ ಮಾಡ್ತೀರಿ ಸೆಕ್ಷನ್ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಓಕೆ ಇಯರ್ ಸೇಲ್ಸ್ ಅಕೌಂಟ್ ಸೊ ಇವೆಲ್ಲ ನೀವು ಮಾಡ್ಕೊತ ಹೋಗ್ತೀರಿ ಓಕೆ ಸೊ ಇಲ್ಲೇ ಏನ್ ಹೇಳಾಗತ್ತಾನ ಅಂತಂದ್ರ ಒಂದ್ ಡಾಟಾ ಕೊಟ್ಟಾನ ಇದು ಟೇಬಲ್ ಕೊಟ್ಟಾನ ಓಕೆ ಸೊ ಈ ಟೇಬಲ್ ನಾಗ ಏನದ ಸೆಕ್ಷನ್ ಕ್ಯಾಟಗರಿ ನೇಮ್ ಇಯರ್ ಕ್ವಾರ್ಟರ್ ಸೇಲ್ಸ್ ಅಮೌಂಟ್ ಅದ ಓಕೆ ಸೊ ಟೋಟಲ್ 32 ರೆಕಾರ್ಡ್ಸ್ ಕೊಟ್ಟಾನ ಸೊ ಆ ರೆಕಾರ್ಡ್ಸ್ ಒಳಗೆ ಏನೇನ್ ಮಾಡ್ಯಾನ ಅಂತಂದ್ರೆ ಸೆಕ್ಷನ್ ಕ್ಯಾಟಗರಿ ನೇಮ್ ಇಯರ್ ಕ್ವಾರ್ಟರ್ ಮತ್ತೆ ಸೇಲ್ಸ್ ಅಮೌಂಟ್ ಹಾಕೋತ್ ಹೋಗ್ಯಾನ ಓಕೆ ಸೆಕ್ಷನ್ ಒಳಗೆ ಏನೇನ್ ಸೆಕ್ಷನ್ ಅದಾವ ಮೆನ್ ವುಮೆನ್ ಕಿಡ್ಸ್ ಮತ್ತೆ ಇನ್ಫಾಂಟ್ ಓಕೆ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಒಳಗೆ ಏನೇನ್ ಅದಾವ ಆಕ್ಸೆಸರೀಸ್ ಮತ್ತೆ ಕ್ಲಾತಿಂಗ್ ಎರಡ್ ಅದಾವ ಓಕೆ ಇಯರ್ ಕ್ವಾಂಟಮ್ ಒಳಗೆ ಕ್ವಾರ್ಟರ್ ನಾಗ ಏನ್ ಅದಾವ ಕ್ವಾರ್ಟರ್ 1 ಕ್ವಾರ್ಟರ್ 2 ಕ್ವಾರ್ಟರ್ 3 ಅಂಡ್ ಕ್ವಾರ್ಟರ್ 4 ಓಕೆ ನೆಕ್ಸ್ಟ್ ಸೇಲ್ಸ್ ಅಮೌಂಟ್ ಒಳಗೆ ಏನೇನ್ ಅದಾವ ಅಂತಂದ್ರ ಇದು ಅದಾವ ರುಪೀಸ್ ಅದಾವ ಈಚ್ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟ್ ಅಂತ ಹೇಳಿ ಅಮೌಂಟ್ ಕೊಟ್ಟಾನ ಓಕೆ ಸೊ ಹಂಗ 32 ಡಾಟಾ ಬೇಸ್ ನ ಕ್ರಿಯೇಟ್ ಮಾಡಿಟ್ಟಾನ ಇದ್ರಾಗ ಓಕೆ ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ ಸೊ ನೆಕ್ಸ್ಟ್ ಏನ್ ಹೇಳಾಗತ್ತಾನ ಅಂದ್ರೆ ಒನ್ ಡೈಮೆನ್ಷನಲ್ ಡಾಟಾ ಒಳಗ ಹೆಂಗ್ ಮಾಡ್ತೀವಿ ಅಂದ್ರೆ this OLAP depends upon the dimensions okay not the relational it's not a relational database it's depend upon the dimension ಅಂತ ಹೇಳ್ತಾನ ಸೊ ಇಲ್ಲಿ ಒನ್ ಡೈಮೆನ್ಷನ್ ಒಳಗೆ ನಾವು ಹೆಂಗ್ ನಮ್ ಪ್ರಾಡಕ್ಟ್ ನ ತಗೋತೀವಿ ಅಂತ ಹೇಳ್ತಾನೆ ಒನ್ ಡೈಮೆನ್ಷನ್ ಒಳಗೆ ಹೆಂಗ್ ಪ್ರಾಡಕ್ಟ್ ತಗೋತೀವಿ ಅಂದ್ರೆ ವಿಲ್ ಕನ್ಸಿಡರ್ ಓನ್ಲಿ ಒನ್ ಥಿಂಗ್ ಓಕೆ ಲೈಕ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡಿ ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡ್ತೀವಿ ಓಕೆ ಇಲ್ಲ ಅಂತಂದ್ರೆ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಕನ್ಸಿಡರ್ ಮಾಡಿ ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡ್ತೀವಿ ಇಲ್ಲ ಅಂದ್ರೆ ಕ್ವಾರ್ಟರ್ ಇಯರ್ ಕನ್ಸಿಡರ್ ಮಾಡಿ ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡ್ತೀವಿ ಓನ್ಲಿ ಒನ್ ಥಿಂಗ್ ವಿ ಆರ್ ಒನ್ ಕಾಲಮ್ ಆರ್ ಒನ್ ನೇಮ್ ವಿ ಆರ್ ಕನ್ಸಿಡರಿಂಗ್ ಅಂತ ಹೇಳತ್ತಾನ ಓಕೆ ಸೊ ಇಲ್ಲಿ ಏನ್ ಮಾಡ್ತಾನ ಒನ್ ಡೈಮೆನ್ಷನ್ ಒಳಗ ಓನ್ಲಿ ಒನ್ ಸೆಕ್ಷನ್ ಅಥವಾ ಒಂದ್ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಅಥವಾ ಒಂದ್ ಏನಂತಾರ ಅದು ಇನ್ನೊಂದ್ ಯಾವ್ದಲ್ಲ ಟೇಬಲ್ ಇಯರ್ ಕ್ವಾರ್ಟರ್ ಸೊ ಯಾವ್ದಾದ್ರು ಒಂದ್ ಕನ್ಸಿಡರ್ ಮಾಡಿ ನಾವು ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳ್ತಾನೆ ಇವನ್ ದೋ ವಿ ಹ್ಯಾವ್ rows and columns here so rows and columns ಇದ್ರು only one perspective ನ ನಾವು ಯೂಸ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ ಸೊ ಅದಕ್ಕೆ ನಂತಾನ ಒನ್ ಡೈಮೆನ್ಷನಲ್ ಅಂತ ಕರಿತಾನ ಓಕೆ ಸೊ ಈಗ ಏನ್ ಮಾಡಾಕತ್ತಾನ ನೋಡಿ ಸೆಕ್ಷನ್ ಯೂಸ್ ಮಾಡಿ ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡಾಕತ್ತಾನ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಯೂಸ್ ಮಾಡಿ ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡಾಕತ್ತಾನ ಸೊ ಒನ್ ಥಿಂಗ್ ಯೂಸ್ ಮಾಡಿ ಏನ್ ಡಿಸ್ಪ್ಲೇ ಮಾಡ್ತಿರ್ಲ ಅದಕ್ಕೆ ಒನ್ ಡೈಮೆನ್ಷನ್ ಅಂತ ಕರಿತೀವಿ ಓಕೆ so next he has gone for the two dimensional data so two dimensional data ಅಂದ್ರೆ two things na now consider ಮಾಡ್ತೀವಿ okay in this table he has considered year of quarter and accessories okay ಇಲ್ಲ ಅಂತಂದ್ರೆ accessories ಮತ್ತೆ clothing so ಯಾವ್ದಾದ್ರೂ ಎರಡ್ ಕಾಂಬಿನೇಷನ್ ನ ತಗೊಂಡು ನಾವು ಸೇಲ್ಸ್ ಅಮೌಂಟ್ ನ ಡಿಸ್ಪ್ಲೇ ಮಾಡ್ತೀವಿ ಸೊ ಅದಕ್ಕೆ ಏನಂತ ಕರಿತಾನ ಟೂ ಡೈಮೆನ್ಷನಲ್ ಡಾಟಾ ಅಂತ ಕರಿತಾನೆ okay so this much we have seen in our previous class one dimensional and two dimensional ನಿನ್ನೆ class na ಓದಿವದು okay hope you all have understood please reply everyone understood about introduction one dimensional and two dimensional which we have studied yesterday in the classes yes please reply everyone I want reply from everyone only 4 people what about others okay so fine then
So we'll go for the today's section, that is three-dimensional data. Okay. Till now I just revised the yesterday's section. Now we'll go for the three-dimensional data. Illen ಆಗ್ತದೆ ನೋಡೋಣ. One dimensional one section ಅಥವಾ ಒಂದು category ನ ನಾವು ತಗೋತೀವಿ. Two dimensional two types two section ತಗೋತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿ ನಾವು ನೋಡೋಣ. Okay. What if the company's analyst wishes to view the data all of it along all the three dimensions, okay, and all on the same table at the same time. So ಇಲ್ಲಿ ಏನ್ ಹೇಳತ್ತ ನೋಡ್ರಿ, ಈಗ ಎಲ್ಲ ನಿಮ್ ಟೇಬಲ್ ಒಳಗೆ ಏನೇನ್ ಅದಾವಲ್ಲ ಎಲ್ಲಾನು ಒಮ್ಮೆ ಮಾಡಿದ್ದ ಅಂತಂದ್ರೆ ಅನಲೈಸಿಸ್ ಮಾಡ್ಬೇಕಾದಾಗ ಕಂಪನಿದ ಅನಲಿಸ್ಟ್ ಇರ್ತಾನಲ್ಲ, ಸೊ ಅವ ಅನಲೈಸಿಸ್ ಮಾಡ್ಬೇಕಾದಾಗ ಎಲ್ಲಾನು ಲೈಕ್ ಇಯರ್ ಕ್ವಾರ್ಟರ್ ಆಮೇಲೆ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಸೆಕ್ಷನ್ ಎಲ್ಲಾನು ಟೇಬಲ್ ಒಳಗೆ ಏನೇನ್ ಇರ್ತಾವಲ್ಲ ಎಲ್ಲಾನು ಒಂದೇ ಟೈಮಿಂಗ್ ಮಾಡ್ಬೇಕಾಗಿತ್ತು, ಅನಲೈಸಿಸ್ ಮಾಡ್ಬೇಕಾಗಿತ್ತ ಅಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಅವಾಗ ಏನ್ ಮಾಡ್ತೀವಿ ನಾವು ತ್ರೀ ಡೈಮೆನ್ಷನಲ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಫಾರ್ ದಿಸ್ ದ ಅನಲಿಸ್ಟ್ ನೀಡ್ಸ್ ಅ ತ್ರೀ ಡೈಮೆನ್ಷನಲ್ ವ್ಯೂ ಆಫ್ ಡಾಟಾ ಆಸ್ ಅರೇಂಜ್ ಇನ್ ದ ಟೇಬಲ್ ಬಿಲೋ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ತ್ರೀ ಡೈಮೆನ್ಷನಲ್ ಡಾಟಾನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ ಶೌರ್ಯ ಶೌರ್ಯ ಒದರ್ಬೇಡ ಇಲ್ಲ. ಓಕೆ ಸೊ ಫೈನ್ ದೆನ್ ಅಂದ್ರೆ ಏನಿಲ್ಲ, ತ್ರೀ ಡೈಮೆನ್ಷನಲ್ ಡಾಟಾ ಎಲ್ಲಾನು ಒಮ್ಮೆ ತಗೋಬೇಕಾಗಿತ್ತು ಅಂತಂದ್ರೆ ಒನ್ ಟೇಬಲ್ ಒಳಗಿಂದ ಎಲ್ಲಾನು ಒಮ್ಮೆ ತಗೋಬೇಕಾಗಿತ್ತು ಅಂದ್ರೆ ನಾವೇನ್ ಯೂಸ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ದ ತ್ರೀ ಡೈಮೆನ್ಷನಲ್ ಡಾಟಾ ಅಂತೇಳಿ ಹೇಳ್ಬೋದು. ಓಕೆ ನೆಕ್ಸ್ಟ್ ವಿಲ್ ಸಿ ನೆಕ್ಸ್ಟ್ ವಾಟ್ ಈಸ್ ಸೇಯಿಂಗ್, just see the table here. Yes, display the table. ಇಲ್ಲಿ ನೋಡ್ರಿ ಏನ್ ಮಾಡತ್ತಾನ, ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ತಗೊಂಡಾನ, ಆಮೇಲೆ ಇಯರ್ ಕ್ವಾರ್ಟರ್ ತಗೊಂಡಾನ, ಮ್ಯಾನ್ ವುಮೆನ್ ಕಿಡ್ಸ್ ಇನ್ಫೆಂಟ್ಸ್ ಎಲ್ಲಾನು ತಗೊಂಡಾನ. ಓಕೆ ಸೊ ಆಕ್ಸೆಸರೀಸ್ ಕ್ವಾರ್ಟರ್ 1 ಕ್ವಾರ್ಟರ್ 2 ಕ್ವಾರ್ಟರ್ 3 ಕ್ವಾರ್ಟರ್ 4. ಓಕೆ ಸೊ ಇದ್ರಾಗಿಂದ ಏನ್ ಮಾಡಾಕತ್ತಾನ, ಮ್ಯಾನ್ ಸೆಕ್ಷನ್ ವುಮೆನ್ ಸೆಕ್ಷನ್ ಕಿಡ್ಸ್ ಸೆಕ್ಷನ್ ಇನ್ಫೆಂಟ್ ಸೆಕ್ಷನ್ ತಗೊಂಡು ಕ್ವಾರ್ಟರ್ 1 ಇಂದ ಟೋಟಲ್ ಮಾಡಾಕತ್ತಾನ. ಓಕೆ ಸಿಮಿಲರ್ಲಿ ಕ್ವಾರ್ಟರ್ 2 ದ ಟೋಟಲ್ ಮಾಡ್ತಾನ, ಕ್ವಾರ್ಟರ್ 3 ಕ್ವಾರ್ಟರ್ 4. ಓಕೆ ನೆಕ್ಸ್ಟ್ ಕ್ಲಾತಿಂಗ್ ತಗೋತಾನೆ, ಕ್ಲಾತಿಂಗ್ ಇಂದು ಟೋಟಲ್ ಮಾಡ್ತಾನೆ, ಕ್ವಾರ್ಟರ್ 1 ಕ್ವಾರ್ಟರ್ 2 ಕ್ವಾರ್ಟರ್ 3 ಅಂಡ್ ಕ್ವಾರ್ಟರ್ 4. ಓಕೆ ಇಲ್ಲಿ ನೋಡ್ರಿ ಮತ್ತೆ ಸಪರೇಟ್ ಮೆನ್ ಸೆಕ್ಷನ್ ನಾಗಿಂದ ಸಪರೇಟ್ ಟೋಟಲ್ ಮಾಡಾಕತ್ತಾನ ನೋಡ್ರಿ. ಓಕೆ ನೆಕ್ಸ್ಟ್ ವುಮೆನ್ ಸೆಕ್ಷನ್ ಅಂದು ಪೂರಾ ಟೋಟಲ್ ಮಾಡ್ತಾನೆ ತಳಗ. ಓಕೆ ನೆಕ್ಸ್ಟ್ ಕಿಡ್ಸ್ ಸೆಕ್ಷನ್ ಎಲ್ಲ ಟೋಟಲ್ ಮಾಡ್ತಾನೆ, ಇನ್ಫ್ಯಾಂಟ್ ಎಲ್ಲ ಟೋಟಲ್ ಮಾಡ್ತಾನೆ, ಟೋಟಲ್ ಇಂದು ಫುಲ್ ಎಲ್ಲ ಟೋಟಲ್ ಮಾಡ್ತಾನೆ. ಅಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ ಟೋಟಲಿ ಹಿ ಇಸ್ ಅನಲೈಸಿಂಗ್ ಎವ್ರಿ ಡಾಟಾ. ಓಕೆ ಏನ್ ಡಾಟಾ ಪ್ರೆಸೆಂಟ್ ಅದಲ್ಲ ಇಲ್ಲಿ ನಿಮ್ಗೆ ಟೇಬಲ್ ನಾಗ ಎಲ್ಲಾ ಡಾಟಾನು ಹಿ ಇಸ್ ಅನಲೈಸಿಂಗ್ ಅಂತ ಹೇಳ್ಬೋದು. ಅದಕ್ಕೆ ಏನಂತೀವಿ ನಾವು ತ್ರೀ ಡೈಮೆನ್ಷನ್ ಅಂತ ಅಂತೀವಿ. ಸೊ ವಾಟ್ ಎವರ್ ದ ಟೇಬಲ್ ಕನ್ಸಿಸ್ಟ್ ಆಫ್, ಅದು ಏನೇ ಇರ್ಲಿ, ಮೆನ್ ಸೆಕ್ಷನ್ ಇರ್ಲಿ ವುಮೆನ್ ಸೆಕ್ಷನ್ ಇರ್ಲಿ, ಸೊ ಏನೇ ಇರ್ಲಿ ವಾಟ್ ಎವರ್ ದ ಡಾಟಾ ಕನ್ಸಿಸ್ಟ್ ಆಫ್ ಎಲ್ಲಾನು ಅವ ಏನ್ ಮಾಡ್ತಾನ ಟೋಟಲ್ ಮಾಡ್ತಾನ. ಸೊ ಅದಕ್ಕೆ ನನ್ ಕರಿತೀವಿ ತ್ರೀ ಡೈಮೆನ್ಷನಲ್ ಡಾಟಾ ಅಂತ ಹೇಳ್ತಾನೆ. ಜಸ್ಟ್ ನೋಡ್ರಿ in this table one can now look at the data by all the three dimensions perspectives, that is section, product, category name, year, quarter. Note so that he is only saying that in this table, okay, the table which he has given, this table he is considering, okay, he is considering all the perspectives, all three dimensionals, yavu section, product, category name and year, quarter ಮೂರೂನು ಕನ್ಸಿಡರ್ ಮಾಡ್ತಾನ ಅಂತ ಹೇಳ್ತಾನ. ಆ ಟೇಬಲ್ ನಾಗ ಕೊಟ್ಟಿದ್ದು ಮೂರ್ ಸೆಕ್ಷನ್ ಪ್ರಾಡಕ್ಟ್ ಕ್ಯಾಟಗರಿ ನೇಮ್ ಅಂಡ್ ಇಯರ್ ಕ್ವಾರ್ಟರ್ಸ್. ಇನ್ ಇಸ್ ಹಿ ಇಸ್ ಟೇಕಿಂಗ್ ಆಲ್ ತ್ರೀ ತಗೊಂಡು ಅವ ಅನಲೈಸ್ ಮಾಡಾಕತ್ತಾನ ಅಂತ ಹೇಳ್ತಾನ. ಓಕೆ ಇಫ್ ದ ಅನಲಿಸ್ಟ್ wants to look for the section which recorded maximum accessory sales in Q2, okay, then by giving a quick glance to table he can conclude that this is the kids section. Okay ಏನ್ ಹೇಳತಾನ ನೋಡ್ರಿ, ದ ಅನಲಿಸ್ಟ್ ಈಗ ಏನ್ ಮಾಡಾಕತ್ತಾನ ಅಂತಂದ್ರ ಮ್ಯಾಕ್ಸಿಮಮ್ ರೆಕಾರ್ಡ್ ತಗೋ ಕ್ಯಾಲ್ಕುಲೇಟ್ ಮಾಡಾಕತ್ತಾನ. ಓಕೆ ಆಫ್ ದ Q2 ಟೇಬಲ್. ಓಕೆ ಸೊ Q2 ಟೇಬಲ್ ಇಂದ ಮ್ಯಾಕ್ಸಿಮಮ್ ರೆಕಾರ್ಡ್ ಕ್ಯಾಲ್ಕುಲೇಟ್ ಮಾಡಾಕತ್ತಾನ. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಥವಾ ಅನಲೈಸ್ ಮಾಡಾಕತ್ತಿತ್ತ ಅಂತಂದ್ರ, ಸೊ ಇಫ್ ದ ಅನಲಿಸ್ಟ್ ವಾಂಟ್ಸ್ ಟು ಲುಕ್ ಫಾರ್ ದ ಸೆಕ್ಷನ್ ವಿಚ್ ರೆಕಾರ್ಡ್ಸ್ ಮ್ಯಾಕ್ಸಿಮಮ್ ಆಕ್ಸೆಸರಿ ಸೇಲ್ಸ್ ಇನ್ Q2. ಓಕೆ ಸೊ ಮ್ಯಾಕ್ಸಿಮಮ್ ಆಕ್ಸೆಸರಿ ಸೇಲ್ಸ್ ಎದ್ರಾಗ ಹೋಗಾಕತ್ತದ ಅಂತ ಅವ ಏನಾದ್ರು ಅನಲೈಸ್ ಮಾಡ್ಬೇಕಾಗಿತ್ತಂದ್ರ, ಸೊ ಅವ ಏನ್ ನೋಡಾಕತ್ತಾನ, ಕಿಡ್ಸ್ ಸೆಕ್ಷನ್ ಒಳಗ ಜಾಸ್ತಿ ಆಕ್ಸೆಸರೀಸ್ ಸೇಲ್ ಆಗತ್ತಾವ ಅಂತ ಹೇಳ್ತಾನ. ನೋಡ್ರಿ Q2 ಒಳಗ್ ನೋಡ್ರಿ ಮೆನ್ಸ್ ಒಳಗ ಆಕ್ಸೆಸರೀಸ್ ಎಷ್ಟು ಹೋತು, 1000 ಹೋತು, ವುಮೆನ್ಸ್ ಒಳಗು 1000 ಆಯ್ತು, ಕಿಡ್ಸ್ ಒಳಗ ಏನದ 5678 ಅದ. ಓಕೆ ಇನ್ಫ್ಯಾಂಟ್ಸ್ ಒಳಗ 2000 ಅದ,
ಕರೆಕ್ಟ್. ಸೊ ಏನ್ ಹೇಳ್ಬೋದು, ಈ Q2 ಸೆಕ್ಷನ್ ಒಳಗ ಜಾಸ್ತಿ ಎಕ್ಸಸರೀಸ್ ಎದ್ರದ್ದು ಹೋಗಾಕತ್ತದ ಅಂತಂದ್ರೆ ಕಿಡ್ಸ್ ಸೆಕ್ಷನ್ ಗೆ ಹೋಗಾಕತ್ತದ ಅಂತಂದ್ರ he is analyzing something. Okay, what he is analyzing for the accessories product name Q2 section, in the year Q2 section, year ಅಂದ್ರೆ Q2 ಒಳಗ accessories table ಒಳಗ Q2 ಒಳಗ ಕಿಡ್ಸ್ ಸೆಕ್ಷನ್ ಒಳಗ ಜಾಸ್ತಿ ಎಕ್ಸಸರೀಸ್ ಸೇಲ್ ಆಗಾಕತ್ತಾವ ಅಂತೇಳಿ ಹೇಳ್ತಾನೆ. ಸೊ ಈಸ್ ಅನಲೈಸಿಂಗ್ ಅಂದ್ರೆ ಏನಾಯ್ತು, ಎಲ್ಲಾ ಡಾಟಾ ಕನ್ಸಿಡರ್ ಮಾಡಿ, ಸೊ ಎಲ್ಲಾ ಡಾಟಾನ ಕನ್ಸಿಡರ್ ಮಾಡಿ ಏನೋ ಅನಲೈಸ್ ಮಾಡಕತ್ತಾನ ಇಲ್ಲಿ ಅಂತೇಳಿ ಹೇಳ್ಬೋದು ನಾವು. ಓಕೆ, ಸೊ ಈಸ್ ಅನಲೈಸಿಂಗ್ ಸಮಥಿಂಗ್ ಅಂತೇಳಿ ಹೇಳಕತ್ತೀವಿ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ದ 3-dimensional ಡಾಟಾ. ಸೊ ಜಸ್ಟ್ 3-dimensional ಡಾಟಾ ಒಳಗೆ ಏನೇನ್ ನೋಡ್ತೀರಿ, okay, see here, in 3-dimensional data what you are seeing is 3-dimensional data ಒಳಗ ನಾವು ಎಲ್ಲಾನೇ ಕನ್ಸಿಡರ್ ಮಾಡ್ತೀವಿ. in this table he has given year, quarter, product name, product category name and section. Okay, ಈ ಮೂರು dimensions ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾನೆ. in the table whatever he has given, all 3 dimensions we are considering on the table at the same time. Okay, so the note on the same table at the same time ಅಂತ ಹೇಳ್ತಾನೆ. ಅಂದ್ರೆ ಒಂದೇ ಟೈಮಿಗೆ ಮೂರನ್ನು ನಾವು ನೋಡ್ತೀವಿ. ಒಂದ್ಸತೆ ನಾವು ಸೆಕ್ಷನ್ ನೋಡೋದು, ಒಂದ್ಸತೆ ಪ್ರಾಡಕ್ಟ್ ನೇಮ್ ನೋಡೋದು, ಒಂದ್ಸತೆ ಇಯರ್ ನೋಡೋದು, ಹಂಗಿಲ್ಲ. ಸೊ ಮೂರದ್ದು ಒಮ್ಮೆ ನೋಡ್ತೀವಿ ಅಂತ ಹೇಳ್ತಾನೆ. ಓಕೆ, ಫಾರ್ ದಿಸ್ ಅನಲಿಸ್ಟ್ ನೀಡ್ಸ್ ಅ 3-dimensional ವ್ಯೂ. ಓಕೆ, ಸೊ ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ 3-dimensional ವ್ಯೂ ನ ನೋಡ್ಬೇಕು ಅಂತ ಹೇಳ್ತಾನೆ. ಅಂದ್ರೆ 3-dimensional ಒಳಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಎಲ್ಲಾನು ಒಮ್ಮೆ ಅಥವಾ ಎಲ್ಲಾ ಗಿವನ್ ಡಾಟಾನ ಒಮ್ಮೆ ಅನಲೈಸ್ ಮಾಡ್ಬೇಕಂತ ವಿ ಆರ್ ಗೋಯಿಂಗ್ ಫಾರ್ ದ 3-dimensional ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ ಹಿ ಹ್ಯಾಸ್ ಗಿವನ್ ಹಿಯರ್ accessories Q1, Q2, Q3 and Q4. So all 4 quarters he has taken all section, man, women, kids and infants ಎಲ್ಲಾನು ತಗೊಂಡು ಟೋಟಲ್ ಮಾಡಾಕತ್ತಾನ. ಕ್ಲಾತಿಂಗಿಗೂ ಎಲ್ಲಾ ತಗೊಂಡು ಟೋಟಲ್ ಮಾಡಾಕತ್ತಾನ. ಅಂಡ್ ಈವನ್ ಫಾರ್ ಮ್ಯಾನಿಗೂ ಸಪ್ರೇಟ್ ಟೋಟಲ್ ಮಾಡ್ಯಾನ, ವುಮೆನಿಗೂ ಸಪ್ರೇಟ್ ಟೋಟಲ್ ಮಾಡ್ಯಾನ, ಕಿಡ್ಸಿಗೂ ಸಪ್ರೇಟ್ ಟೋಟಲ್ ಮಾಡ್ಯಾನ, ಅಂಡ್ ಇನ್ಫೆಂಟಿಗೂ ಸಪ್ರೇಟ್ ಟೋಟಲ್ ನ ಮಾಡ್ಯಾನ ಅಂತ ಹೇಳ್ಬೋದು. ಸೊ ಅಂದ್ರೆ ಏನು, ಆಲ್ ಡಾಟಾ ಹಿ ಇಸ್ ಅನಲೈಸಿಂಗ್ ಅಂತ ಹೇಳ್ಬೋದು. ಓಕೆ, so next thing is he has adana describe ಮಾಡಕತ್ತಾನ for all perspective like the section, product name and year. So all perspective he has calculating ಅಂತ ಹೇಳ್ತಾನೆ. ಸೊ ಆಮೇಲೆ ಇನ್ನೊಂದು ಏನ್ ಹೇಳ್ತಾನ ಅಂತಂದ್ರೆ, ಇಲ್ಲಿ ಏನಾದ್ರೂ ಅನಲೈಸ್ ಮಾಡಿದ್ದ, ಏನಾದ್ರೂ ಅನಲೈಸ್ ಮಾಡಿದ್ದ ಅಂತಂದ್ರೆ ಒಂದ್ ಥಿಂಗ್ ನಾವು ಅನಲೈಸ್ ಮಾಡತ್ತಾನ ಏನಂತಂದ್ರೆ ಮ್ಯಾಕ್ಸಿಮಮ್ ಸೇಲ್. ಓಕೆ, ಸೊ ಮ್ಯಾಕ್ಸಿಮಮ್ ಸೇಲ್ ಆಫ್ ಇಯರ್ Q2 ನ ಎದದ್ದು ಜಾಸ್ತಿ ಹೋಗಾಕತ್ತದ ಅಂತಂದ್ರೆ ಕಿಡ್ಸ್ ಸೆಕ್ಷನ್ ಗೆ, ಅಂದ್ರೆ ಎಕ್ಸಸರೀಸ್ ಜಾಸ್ತಿ ಕಿಡ್ಸ್ ಸೆಕ್ಷನ್ ಒಳಗ ಆಗಾಕತ್ತದ ಅಂತ ಹೇಳ್ಬೋದು. ಓಕೆ, so understood about the 3-dimensional. Is it clear now? Is it clear now? Zoom stuck ಆಗಿತ್ತದ. Okay, ಈಗ clear ಅದ? Yes, everyone, is it clear now? Okay, so fine then. So understood about 3-dimensional data? Please reply everyone understood about 3-dimensional data. Any doubts regarding 3-dimensional data? Does anyone have any doubts regarding 3-dimensional data? No doubts? At least reply with yes or no. No doubts and no doubts and hackri. Doubts and yes, doubts and scary. Anything? Okay. Yesterday Rishi sent me, not yesterday, day before yesterday Rishi sent me one video. Okay, even Chandan kept as his status.
ಆಫ್ಲೈನ್ ಕ್ಲಾಸ್ನಾಗ ಮಾತಾಡ್ಬೇಡ್ರಿ ಅಂತ ಅಂತೀರಿ, ಆನ್ಲೈನ್ ಕ್ಲಾಸ್ನಾಗ ಮಾತಾಡ್ರಿ ಅಂತ. ಸೊ ನೀವು ಹಂಗ ಮಾಡ್ತೀರಿ, ಎಲ್ಲೇ ಮಾತಾಡ್ಬೇಕ ಅಲ್ಲಿ ಮಾತಾಡಂಗಿಲ್ಲ, ಎಲ್ಲೇ ಮಾತಾಡ್ಬಾರ್ದು ಅಲ್ಲಿ ಮಾತಾಡ್ಕೋತ ಕೂಡ್ತೀರಿ, ಹೌದಿಲ್ಲ? ಎಸ್, ರಿಷಿ ಕಳ್ತಿದ್ದ ನನ್ಗೆ ಅದನ್ನ. ಆಮೇಲೆ ಚಂದನ್ ಮೇ ಬಿ ಏನೋ ಸ್ಟೇಟಸ್ ಇಟ್ಟಿದ್ದ. ಯು ಆರ್ ಡೂಯಿಂಗ್ ಲೈಕ್ ದಟ್ ಓನ್ಲಿ. ಐ ಆಮ್ saying from that time I'm asking that whether you have understood. No one is going to reply. At least yes or no ಅಂತ ಅನ್ನಕ್ಕೆ ಬರಂಗಿಲ್ಲ ನಮ್ಗೆ. Okay, so fine then. Next we'll go for the next topic. Should we go behind the third dimensional? Okay, he's asking you all, three dimension ಗೆ ಸಾಕು ಅಥವಾ ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕು ಅಂತ. So anybody can say me whether we can end with the three dimensional data or we should go for other dimensions. As anybody, is it enough for the three dimensional or more than that? We need more than that. Kuldeep and Vinta, stop about that. Answer my question. My question is it enough to learn three-dimensional data or we should go behind the three-dimensional data? Okay, Kuldeep is saying we need more. Vinita is saying it's not enough. Okay, why? Any reason? Why reason we should go more than three-dimensional data? Three-dimensional data enough ಆಗಂಗಿಲ್ಲ ಅಂತ ಯಾಕೆ ಹೇಳಾಕತ್ತೀರಿ? ತ್ರೀ-ಡೈಮೆನ್ಷನಲ್ ಡಾಟಾ ಒಳಗೇನೆ ಎಲ್ಲ ನೀವು ತ್ರೀ ಸೆಕ್ಷನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ. ಓಕೆ, ದೆನ್ why should go for the four dimensional or more than three dimensional data? Why is it necessary? Yes, Vinita, Megha, Kuldeep, anybody can say. It's already displayed in your PPT. ಅದನ್ನ ನೋಡಿ ನೀವು ಹೇಳ್ಬೋದು ನೀವು. Okay, so fine then. We'll see the section here. He's asking question that can you go behind the three-dimensional data? Okay, three-dimensional data ಕಿಂತ ಹೆಚ್ಚಿಗೆ ಹೋಗ್ಬೋದು ಏನಂತ ಹೇಳ್ದ. Answer is yes. Okay, the answer is yes ಅಂತ ಹೇಳ್ತಾ ನೋಡಿ. Why? If at all there is any constraints, it is because of the limits of your software. Okay, but if the question is should you go behind the three-dimensional, we will say it is entirely on what data has been captured by your operational or transactional system or what kind of queries you wish your OLP system to respond to. Okay, ಇವ ಏನ್ ಹೇಳ್ತಾನೆ ನೋಡ್ರಿ, ನಾವು ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೋದು. Could we go behind the three dimension ಅಂದ್ರೆ he's saying yes, but the thing is there is constraint ಅಂತ ಹೇಳ್ತಾನೆ. ಅಂದ್ರೆ ನಾವ್ ಹೋಗಂಗಿಲ್ಲ ಜಾಸ್ತಿ, ಎದಕ್ಕಂತಂದ್ರೆ ನಮ್ಗೆ ಅಷ್ಟು ಸಾಫ್ಟ್ವೇರ್ ಇಲ್ಲ. ತ್ರೀ ಡೈಮೆನ್ಷನ್ ಕಿಂತ ಹೆಚ್ಚಿಗೆ ಹೋಗಾಕ ಸಾಫ್ಟ್ವೇರ್ ಇಲ್ಲ ಅಂತ ಅವ ಹೇಳ್ತಾನೆ. ಓಕೆ, ಅಕಾರ್ಡಿಂಗ್ ಟು ದ ಸಾಫ್ಟ್ವೇರ್ ಇಫ್ ವಿ ಸಿ. ಓಕೆ, so according to the software if we see, he is saying that we don't have such software to support the behind three dimensional data. Three dimensional data ಕಿಂತ ಹೆಚ್ಚಿಗೆ ಸಪೋರ್ಟ್ ಮಾಡಕ ಸಾಫ್ಟ್ವೇರ್ ಇಲ್ಲ. ಓಕೆ, but for this question ಅವ ಏನ್ ಕ್ವಶನ್ ಕೇಳತಾನ, should we go behind the three dimensional data? For this question he is saying entirely yes. Okay, ಬಟ್ ಅದು ಹೆಂಗ್ ಅಂತಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಅವರ್ ಡಾಟಾ ಅಂತ ಹೇಳ್ತಾನೆ. ನಾವು ಡಾಟಾ ಹೆಂಗ್ ತಗೋತೀವಿ, ನಮ್ದು ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ಡಾಟಾ ತಗೋತದ, ನಾವ್ ಏನ್ ಕ್ವಾರೀಸ್ ಕೊಡ್ತೀವಿ OLAP ಗೆ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂತ ಹೇಳಕತ್ತಾನ. ಓಕೆ, now that we understood multi-dimensional data, it is time to look at the functionalities and characteristics of OLAP. Okay, the next ಬರ್ತದೆ. ಬಟ್ ಥಿಂಗ್ ಇಸ್ ಇಲ್ಲಿ ನೋಡ್ರಿ ಆನ್ಸರ್ ನೀವು ಇದ್ರದ್ದು ಆನ್ಸರ್ ಏನು, should we go behind the three dimensional data ಅಂತಂದ್ರೆ ಎಸ್ ಅಂತ ಹೇಳ್ತಾನೆ. ಓಕೆ, ಎಸ್ ಯಾವಾಗ ಅಂತಂದ್ರೆ ಅದು ನಮ್ದು ಡಾಟಾ ಮೇಲೆ ಡಿಪೆಂಡ್ ಇರ್ತದೆ. ನಾವ್ ಹೆಂಗ್ ಕ್ಯಾಪ್ಚರ್ ಮಾಡ್ತೀವಿ, ನಾವ್ ಹೆಂಗ್ ಡಾಟಾ ಕೊಡ್ತೀವಿ, ನಮ್ದು ಆಪರೇಷನಲ್ ಸಿಸ್ಟಮ್ ಹೆಂಗ್ ಡಾಟಾ ಕೊಡ್ತೀವಿ, ನಾವ್ ಹೆಂಗ್ ಕ್ವಾರೀಸ್ ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾನೆ. ಓಕೆ, ಬಟ್ ದ ಥಿಂಗ್ ಇಸ್ ದರ್ ಇಸ್ ಲಿಮಿಟೇಷನ್ ಆರ್ ದರ್ ಇಸ್ ಕಾನ್ಸ್ಟೆಂಟ್ ಅಂತ ಅನ್ಬೋದು. ಎದಕ್ಕಂತಂದ್ರೆ ನಮ್ಗೆ ಯಾವ ಸಾಫ್ಟ್ವೇರ್ ತ್ರೀ ಡೈಮೆನ್ಷನಲ್ ಡಾಟಾಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಆಗಂತ ಸಾಫ್ಟ್ವೇರ್ ಇಲ್ಲ ಪ್ರೆಸೆಂಟ್ಲಿ. ಓಕೆ, ಪ್ರೆಸೆಂಟ್ಲಿ ದರ್ ಇಸ್ ನೋ ಸಚ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಓಕೆ, ಇನ್ ಫ್ಯೂಚರ್ ಇಫ್ ಯು ಆರ್ ಗೋಯಿಂಗ್ ಟು ಏನಂತ
ರೆಡಿ ಮಾಡೋರು ಇದ್ರಿ ಅಂತಂದ್ರೆ ಮಾಡ್ಬೋದು, ದರ್ ಇಸ್ ನೋ ಡೌಟ್. ಓಕೆ, ದ ಪರ್ಸನ್ಸ್ ನೀವೇ ಆಗ್ಬೋದು, ಯಾರೇ ಇರ್ಬೋದು, ಮುಂದ ಅಂತ ಸಾಫ್ಟ್ವೇರ್ಸ್ 3 ಡೈಮೆನ್ಷನಲ್ ಡಾಟಾಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಆಗಂತ ಸಾಫ್ಟ್ವೇರ್ಸ್ ನ ನೀವು ರೆಡಿ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತೀನಿ. ಓಕೆ, ನೋಡಿ ಯಾರು ಮಾಡ್ತೀರಿ. Okay, so next he is saying that now that we understood multidimensional data, it is time to look at the functionalities and characteristics of the OLAP. Okay, so next in ಹೇಳ್ತಾನೆ, ನಾವು multidimensional data ನೋಡಿದ್ವಿ, that is 1 dimensional, 2 dimensional and 3 dimensional data ನ ನೋಡಿದ್ವಿ. ಓಕೆ, ಸೊ ಈಗ ಏನ್ ನೋಡ್ತೀವಿ ನಾ ಅದ್ರ ಫಂಕ್ಷನಾಲಿಟೀಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಅಂತ ಹೇಳ್ತಾನೆ. ಓಕೆ, OLAP systems are characterized by a low volume of transactions that involve very complex queries. Okay, so what is saying that OLAP system ಒಳಗ low volume of transactions ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಏನಾಗ್ತದೆ, ವೆರಿ ಕಾಂಪ್ಲೆಕ್ಸ್ ಕ್ವಾರೀಸ್ ನಾವು ಸಾಲ್ವ್ ಮಾಡಬಹುದು ಅಂತ ಹೇಳ್ತಾನೆ. ಸೊ OLAP systems are characterized by a low volume of transactions. low volume of transactions ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಅದರಿಂದ ಏನಾಗ್ತದೆ ಅಂತಂದ್ರೆ ವೆರಿ ಕಾಂಪ್ಲೆಕ್ಸ್ ಕ್ವಾರೀಸ್ ನಾವು ಸಾಲ್ವ್ ಮಾಡಬಹುದು ಅಂತ ಹೇಳ್ತಾನೆ. ಓಕೆ, ಸೊ ಸಮ್ ಟಿಪಿಕಲ್ ಅಪ್ಲಿಕೇಶನ್ಸ್ ಆಫ್ OLAP ಆರ್. ಸೊ OLAP ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಬಜೆಟಿಂಗ್ ನಾಗ ಯೂಸ್ ಮಾಡ್ತೀವಿ, ಸೇಲ್ಸ್ ಫೋರ್ಕಾಸ್ಟಿಂಗ್ ಒಳಗೆ ಯೂಸ್ ಮಾಡ್ತೀವಿ, ಸೇಲ್ಸ್ ರಿಪೋರ್ಟಿಂಗ್ ಒಳಗೆ ಯೂಸ್ ಮಾಡ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ನಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ದೀಸ್ ಆರ್ ದ ಅಪ್ಲಿಕೇಶನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್, ದಟ್ ಈಸ್ ಬಜೆಟಿಂಗ್, ಸೇಲ್ಸ್ ಫೋರ್ಕಾಸ್ಟಿಂಗ್, ಸೇಲ್ಸ್ ರಿಪೋರ್ಟಿಂಗ್, ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ. ಓಕೆ, ಸೊ ಇಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ನಾವು one characteristics he is saying that it is low volume of transaction ಅಂತ ಹೇಳ್ತಾನೆ. So OLAP system is a low volume of transaction ಅಂತ ಹೇಳ್ತಾನೆ. ಸೊ ಆ ಲೋ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ನಾವು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬಹುದು. ಓಕೆ, this is one characteristics he is explaining about the OLAP, that is we are using the low volume of transactions. Okay, so ಅದರಿಂದ ಏನಾಗ್ತದೆ ಅಂತಂದ್ರೆ ನಾವು ವೆರಿ ಕಾಂಪ್ಲೆಕ್ಸ್ ಕ್ವಾರೀಸ್ ನಾವು ಸಾಲ್ವ್ ಮಾಡಬಹುದು. ಓಕೆ, so another typical application means we are seeing the applications of OLAP. so ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಬಜೆಟಿಂಗ್, ಸೇಲ್ಸ್ ಫೋರ್ಸ್, ಓಕೆ, ಬಜೆಟಿಂಗ್, ಸೇಲ್ಸ್ ಫೋರ್ಕಾಸ್ಟಿಂಗ್ ಒಳಗೆ ಯೂಸ್ ಮಾಡ್ತೀವಿ, ಸೇಲ್ಸ್ ರಿಪೋರ್ಟಿಂಗ್ ಒಳಗೆ ಯೂಸ್ ಮಾಡ್ತೀವಿ, ಬಿಸ್ನೆಸ್ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಒಳಗ ಯೂಸ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಕಡೆ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇಸ್ ಗಿವಿಂಗ್ ಎಕ್ಸಾಂಪಲ್ ಹಿಯರ್, ಅಂದ್ರೆ ಎಲ್ಲೆಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಎಕ್ಸಾಂಪಲ್ ಕೊಡಾಕತ್ತಾನ. Assume a financial analyst report that the sales by the computer has gone up. Okay, financial analyst ಏನ್ ಮಾಡಾಕತ್ತಾನ ಅಂತಂದ್ರೆ, financial analyst the persons who look over about the financial. Okay, it may be accountant ಅನ್ಬೋದು, ಅಥವಾ ಫೈನಾನ್ಷಿಯಲ್ ರಿಗಾರ್ಡಿಂಗ್ ಯಾರು ನೋಡ್ಕೋತಾರಲ್ಲ ಅವರಿಗೆ ಫೈನಾನ್ಷಿಯಲ್ ಅನಲಿಸ್ಟ್ ಅಂತಾರೆ. So assume that financial analyst report that the sales by the company has gone up. Okay, ಅಂದ್ರೆ ಕಂಪ್ನಿ ಸೇಲ್ಸ್ ಏನದ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾನೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಸೆಕ್ಷನ್ ಇಸ್ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಕ್ರೀಸ್? ಎಸ್, ಎನಿಬಡಿ ಕ್ಯಾನ್ ಸೇ. ಫೈನಾನ್ಷಿಯಲ್ ಅನಲಿಸ್ಟ್ ಏನ್ ಅನಲೈಸ್ ಮಾಡ್ಯಾನ ಅಂತಂದ್ರೆ ಕಂಪ್ನಿ ಸೇಲ್ಸ್ ಹೆಚ್ಚಿಗೆ ಆಗ್ಯದ ಅಂತ ಹೇಳಾಕತ್ತಾನ. ಓಕೆ, ಸೊ ಕಂಪ್ನಿ ಸೇಲ್ಸ್ ಹೆಚ್ಚಿಗೆ ಆಗ್ಯದ ಅಂತಂದ್ರೆ ಯಾರು ರೆಸ್ಪಾನ್ಸಿಬಲ್ ಅದಾರ? anybody can say who is responsible for the company sales? There is a grown up in the company sales. Anybody can reply who is responsible for the increase in the company sales? Okay, the answer to this question is usually followed by a barrage of questions such as which store in this section is most responsible for the increase, or which particular product category or category register the maximum increase. The answer to these are provided by multidimensional analyst or OLAP. So ಏನ್ ಹೇಳಾಕತ್ತೆ ನೋಡ್ರಿ, ನಾವು ಸೇಲ್ಸ್ ಸೆಕ್ಷನ್ ಇನ್ಕ್ರೀಸ್ ಆಗ್ಯದ ಅಂತಂದ್ರೆ ಅದ್ರಾಗೂ ನಾವು ಸಬ್ ಕ್ಯಾಟಗರಿನ ನೋಡ್ತೀವಿ. ಓಕೆ, ಏನಂತಂದ್ರೆ ಯಾವ ಸ್ಟೋರ್ದ ಯಾವ ಸೆಕ್ಷನ್ ಇನ್ಕ್ರೀಸ್ ಆಗ್ಯದ. ಓಕೆ, ಯಾವ ಸೆಕ್ಷನ್ ಅಂತಂದ್ರೆ ನೀವು ಯಾವ ಸೆಕ್ಷನ್ ನೋಡಿದ್ರಲ್ಲ, ಮೆನ್ ಸೆಕ್ಷನ್ ಇನ್ಕ್ರೀಸ್ ಆಗ್ಯದು, ವುಮೆನ್ ಸೆಕ್ಷನ್ ಇನ್ಕ್ರೀಸ್ ಆಗ್ಯದು, ಕಿಡ್ಸ್ ಸೆಕ್ಷನ್ ಇನ್ಕ್ರೀಸ್ ಆಗ್ಯದು, ಇನ್ಫ್ಯಾಂಟಿನ್ ಇನ್ಕ್ರೀಸ್ ಆಗ್ಯದು. ಸೊ ಯಾವ ತರದ ಜಾಸ್ತಿ ಇನ್ಕ್ರೀಸ್ ಆಗ್ಯದ ಅದನ್ನ ನೋಡ್ಕೋತೀವಿ. ಆಮೇಲೆ ಯಾವ ಪ್ರಾಡಕ್ಟ್ ಇಂದ ಇನ್ಕ್ರೀಸ್ ಆಗ್ಯದ, ಎಕ್ಸೆಸರೀಸ್ ಜಾಸ್ತಿ ಆಗ್ಯದು, ಕ್ಲಾತ್ ಇಂದ ಜಾಸ್ತಿ ಆಗ್ಯದು. ಸೊ ಡೈರೆಕ್ಟ್ಲಿ ನಮಗ್ ಇವ್ರು ರೆಸ್ಪಾನ್ಸಿಬಲ್ ಅನ್ನಕ್ ಬರಂಗಿಲ್ಲ. ಓಕೆ, ನಾವ್ ಯಾವಾಗ ರೆಸ್ಪಾನ್ಸಿಬಲ್ ಅದಾರ, ಈಗ ನೀವು ಸೇಲ್ಸ್ ಹೆಚ್ಚಿಗೆ ಆಗ್ಯದ ಅಂದ್ರೆ ಟೋಟಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ನಿಂದ ಹೆಚ್ಚಿಗೆ ಆಗ್ಯದ ಅನ್ನಕ್ ಬರಂಗಿಲ್ಲ. ಓಕೆ, sales department, in sales department also we have section.
ಓಕೆ ಮೆನ್ ಸೆಕ್ಷನ್ ದವ್ರು ಬೇರೆ ಹ್ಯಾಂಡಲ್ ಮಾಡ್ತಿರ್ತಾರೆ, ವುಮೆನ್ ಸೆಕ್ಷನ್ ದವ್ರು ಬೇರೆ ಹ್ಯಾಂಡಲ್ ಮಾಡ್ತಿರ್ತಾರೆ, ಕಿಡ್ ಸೆಕ್ಷನ್ ದವ್ರು ಬೇರೆ ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ಟೋಟಲಿ ಬೇರೆ ಬೇರೆ ಸೆಕ್ಷನ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ನ ಬೇರೆ ಬೇರೆದವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ. ಸೊ ನಾವೇನ್ ಕನ್ಫರ್ಮ್ ಮಾಡ್ಕೋಬೇಕು ಯಾರು ಅದನ್ನ ನೋಡಾಕತ್ತಾರ ಅಂತ. ಸೊ ಇದನ್ನ ಆನ್ಸರ್ ಯಾರು ಕೊಡ್ತಾರ ಅಂತ ಹೇಳಕತ್ತಾರ, ಮಲ್ಟಿ ಡೈಮೆನ್ಷನಲ್ ಅನಲಿಸ್ಟ್ ಆನ್ಸರ್ ನಿಮ್ಗ ಪ್ರೊವೈಡ್ ಮಾಡ್ತಾನ ಅಂತ ಹೇಳ್ತಾನ. ಓಕೆ, ಸೊ ದಟ್ ವಿಲ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, how the multidimensional analyst is going to answer your question adana now next class in nodona. So everyone understood today's class? Any doubts regarding today's class? Please reply. Everyone understood today's class? Tilita? Any doubts? Any doubts regarding the today's class? Actually it's raining, network is not good here, adka stuck agatadi ivat. Okay, so fine then, we'll end here. Good day.